Hi everyone. In the previous class we discussed about the export procedures. In today's class we are going to discuss about what are the documents which is required for the export transaction. About these documents we already discussed while discussing with the export procedure. Now once again we'll recall what are the documents required for the export transaction. ರಫ್ತು ವಹಿವಾಟಿಗೆ ಸಂಬಂಧಿಸಿರುವಂತಹ ಅಗತ್ಯ ದಾಖಲೆ ಪತ್ರಗಳು ಯಾವ್ಯಾವುದು ಅಂತ ಹೇಳಿ ನೋಡ್ತಾ ಹೋಗುವ. ದ ಡಾಕ್ಯುಮೆಂಟ್ಸ್ ಆರ್ ರಿಲೇಟೆಡ್ ಟು ಗೂಡ್ಸ್, ರಿಲೇಟೆಡ್ ಟು ಶಿಪ್ಮೆಂಟ್ ಆ್ಯಂಡ್ ರಿಲೇಟೆಡ್ ಟು ಪೇಮೆಂಟ್ಸ್. ಸರಕುಗಳಿಗೆ ಸಂಬಂಧಿಸಿರುವಂತಹ ದಾಖಲೆ ಪತ್ರ, ರವಾನೆಗೆ ಸಂಬಂಧಿಸಿದ ದಾಖಲೆ ಪತ್ರ ಮತ್ತು ಪಾವತಿಗೆ ಸಂಬಂಧಿಸಿದ ದಾಖಲೆ ಪತ್ರಗಳಾಗಿರ್ತವೆ. ವಿಲ್ ಸಿ ಒನ್ ಬೈ ಒನ್. ಫಸ್ಟ್ ಒನ್ ಈಸ್ ಡಾಕ್ಯುಮೆಂಟ್ಸ್ ವಿಚ್ ಇಸ್ ರಿಲೇಟೆಡ್ ಟು ಗೂಡ್ಸ್. ಸರಕುಗಳಿಗೆ ಸಂಬಂಧಿಸಿರುವಂತಹ ದಾಖಲೆ ಪತ್ರಗಳು. ದ ಫಸ್ಟ್ ಒನ್ ಈಸ್ ಎಕ್ಸ್ಪೋರ್ಟ್ ಇನ್ವಾಯ್ಸ್, ರಫ್ತು ಬಿಕ್ಕರಿ ಪಟ್ಟಿ. So, this export invoice is a seller's bill for merchandise and it contains the detailed information about the goods such as its quantity, value, number of packages, marks on packing, port of destination, name of the ship, bill of lading number, ಟರ್ಮ್ಸ್ ಆಫ್ ಡೆಲಿವರಿ ಆ್ಯಂಡ್ ಪೇಮೆಂಟ್ಸ್ ಎಕ್ಸೆಟ್ರಾ. ಈ ರಫ್ತು ಬಿಕ್ಕರಿ ಪಟ್ಟಿ ಸರಕಿಗೆ ಸಂಬಂಧಿಸಿರುವಂತಹ ಮಾರುವವರ ಬಿಲ್ ಆಗಿರ್ತವೆ ಹಾಗೂ ಇವು ಸರಕಿನ ಪ್ರಮಾಣ, ಮೌಲ್ಯ, ಗಂಟುಗಳ ಸಂಖ್ಯೆ, ಅವುಗಳ ಗುರುತುಗಳು, ತಲುಪಬೇಕಾಗಿರುವಂತಹ ಬಂದರು, ಹಡಗಿನ ಹೆಸರು, ಭರಾವಣೆ ಪತ್ರದ ಸಂಖ್ಯೆ, ಪಾವತಿ ಮತ್ತು ಸರಕುಗಳ ವಿಲೇವಾರಿ ನಿಯಮಗಳನ್ನು ಒಳಗೊಂಡಿರ್ತವೆ. ದ ನೆಕ್ಸ್ಟ್ ಒನ್ ಈಸ್ ಪಾಕಿಂಗ್ ಲಿಸ್ಟ್, ಗಂಟುಗಳ ವಿವರ ಪಟ್ಟಿ. ಇಟ್ ಈಸ್ ಅ ಸ್ಟೇಟ್ಮೆಂಟ್ ಆಫ್ ನಂಬರ್ ಆಫ್ ಕೇಸಸ್ ಆರ್ ಪ್ಯಾಕ್ಸ್ and the details of goods contained in these packs. It contains details about the goods being exported. ಇವು ಸರಕುಗಳ ಗಂಟು ಅಥವಾ ಪೊಟ್ಟಣಗಳ ಸಂಖ್ಯೆ ಮತ್ತು ಈ ಪೊಟ್ಟಣಗಳಲ್ಲಿರುವ ಸರಕುಗಳ ವಿವರಗಳನ್ನು ಒಳಗೊಂಡಿರುವ ಪತ್ರ ಆಗಿರ್ತವೆ. ನೆಕ್ಸ್ಟ್ ಒನ್ ಈಸ್ ಸರ್ಟಿಫಿಕೇಟ್ ಆಫ್ ಒರಿಜಿನ್, ಮೂಲೋತ್ಪತ್ತಿ ಪ್ರಮಾಣ ಪತ್ರ. So, it is a certificate which specifies the country in which the goods are being produced. This certificate entitles the importer to claim tariff concessions or other exemptions such as non-applicability of quota restrictions on goods originating from certain pre-specified countries. ಮೂಲೋತ್ಪತ್ತಿ ಪ್ರಮಾಣ ಪತ್ರ ಅಂತ ಹೇಳಿದ್ರೇನು, ಸರಕು ಯಾವ ದೇಶದಲ್ಲಿ ಉತ್ಪಾದನೆ ಆಗಿದೆ ಅಂಥೇಳಿ ದೃಢೀಕರಣವನ್ನು ಪಡಿಸ್ತವೆ. ಹಾಗೆ ಆಮದು ಸುಂಕ ರಿಯಾಯಿತಿ ಮತ್ತು ಕೆಲವು ಪೂರ್ವ ನಿಗದಿತ ದೇಶಗಳ ಮೂಲದ ಸರಕುಗಳ ಮೇಲೆ ಪಾಲು ನಿರ್ಬಂಧನೆಗಳ ಅನ್ವಯಿಸದೇ ಇರುವಂತಹ ಇತರೆ ವಿನಾಯಿತಿಯನ್ನು ಪಡೆಯಲಿಕ್ಕೆ ಆಮದುದಾರನಿಗೆ ಈ ಪತ್ರ ಅವಶ್ಯಕವಾಗಿರ್ತವೆ. ದ ಲಾಸ್ಟ್ ಒನ್ ಈಸ್ ಸರ್ಟಿಫಿಕೇಟ್ ಆಫ್ ಇನ್ಸ್ಪೆಕ್ಷನ್, ಸರಕು ತಪಾಸಣಾ ಪತ್ರ. ಫಾರ್ ಎನ್ಶೂರಿಂಗ್ ಕ್ವಾಲಿಟಿ ದ ಗವರ್ಮೆಂಟ್ ಹ್ಯಾಸ್ ಮೇಡ್ ಇಟ್ ಕಂಪಲ್ಸರಿ ಫಾರ್ ಅ ಸರ್ಟನ್ ಪ್ರಾಡಕ್ಟ್ಸ್ ದ್ಯಾಟ್ ದೋಸ್ ಪ್ರಾಡಕ್ಟ್ಸ್ ಶುಡ್ ಬಿ ಇನ್ಸ್ಪೆಕ್ಟೆಡ್ ಬೈ ಸಮ್ ಅಥರೈಸ್ಡ್ ಏಜೆನ್ಸಿ. Understand, here only qualitative goods are exported. The main intention of government is to ensure only quality products being exported. ಸರಕು ತಪಾಸಣಾ ಪತ್ರ ಇಲ್ಲೇನು ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಸಲುವಾಗಿ ಸರ್ಕಾರ ಕೆಲವೊಂದು ನಿರ್ದಿಷ್ಟ ಸರಕುಗಳಿಗೆ ಅಧಿಕೃತ ಸಂಸ್ಥೆಗಳಿಂದ ಸರಕು ತಪಾಸಣೆಯನ್ನು ಕಡ್ಡಾಯ ಮಾಡಿರ್ತವೆ. The certificate is essential for export. ನೆಕ್ಸ್ಟ್ ಒನ್ ಈಸ್ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಟು ಶಿಪ್ಮೆಂಟ್, ರವಾನೆಗೆ ಸಂಬಂಧಿಸಿದ ದಾಖಲೆ ಪತ್ರಗಳು. ದ ಫಸ್ಟ್ ಒನ್ ಈಸ್ ಮೇಟ್ಸ್ ರಿಸಿಟ್, ಸಹಾಯಕ ಕಫ್ತಾನನ ರಶೀದಿ. ಸೊ ಇಟ್ ಈಸ್ ಅ ರಿಸಿಟ್ ಗಿವನ್ ಬೈ ಕಮಾಂಡಿಂಗ್ ಆಫೀಸರ್ ಆಫ್ ದ ಶಿಪ್ of exporter after the cargo is loaded on the ship. It contains the details such as name of the vessel, date of shipment, description of packages, marks and number and conditions of the cargo at the time of receipt on board the ship, etc.
ಸಹಾಯಕ ಕಫ್ತಾನ್ ರಶೀದಿ ಅಂತ ಹೇಳಿದ್ರೇನು ಈ ರಶೀದಿಯನ್ನು ಹಡಗಿಗೆ ಸರಕುಗಳನ್ನು ಹೇರಿದಾಗ ಹಡಗಿನ ಆದೇಶಾಧಿಕಾರಿಯು ರಫ್ತುದಾರನಿಗೆ ನೀಡ್ತಾನೆ. ಈ ರಶೀದಿ ಹಡಗಿನ ಹೆಸರು, ಬಂದರು, ಸರಕು ಹೇರಿದ ದಿನಾಂಕ, ಗಂಟಿನ ವಿವರ, ಗುರುತುಗಳು ಮತ್ತು ಸಂಖ್ಯೆಗಳು, ಹಡಗಿಗೆ ಹೇರಲ್ಪಟ್ಟ ಸರಕುಗಳನ್ನು ಸ್ವೀಕರಿಸಿದಾಗ ಅವುಗಳ ಸ್ಥಿತಿ ಇತ್ಯಾದಿಯನ್ನು ಒಳಗೊಂಡಿರ್ತವೆ. ದ ನೆಕ್ಸ್ಟ್ ಒನ್ ಈಸ್ ಶಿಪ್ಪಿಂಗ್ ಬಿಲ್, ರವಾನೆ ಪತ್ರ. ಇಟ್ ಈಸ್ ಅ ಮೇನ್ ಡಾಕ್ಯುಮೆಂಟ್ on the basis which custom office grants permission for the export. So it contains particulars of the goods being exported, name of the vessel, port at which goods are to be discharged, country of final destination, exporter's name and address. ರವಾನೆ ಪತ್ರ ಅಂತ ಹೇಳಿದ್ರೇನು ಇದರ ಆಧಾರದ ಮೇಲೆ ಸುಂಕದ ಕಚೇರಿಯು ರಫ್ತು ಮಾಡಲು ಅನುಮತಿಯನ್ನು ನೀಡ್ತವೆ. ಇವು ಸರಕುಗಳು, ಹಡಗಿನ ಹೆಸರು, ಸರಕುಗಳನ್ನು ತೀರುವೆಗೊಳಿಸುವ ಬಂದರಿನ ಹೆಸರು, ತಲುಪಬೇಕಾಗಿರುವಂತಹ ಆಮದು ದೇಶ, ರಫ್ತುದಾರನ ಹೆಸರು ಮತ್ತು ವಿಳಾಸವನ್ನು ಹೊಂದಿರ್ತವೆ. ದ ನೆಕ್ಸ್ಟ್ ಒನ್ ಈಸ್ ಬಿಲ್ ಆಫ್ ಲಾಡಿಂಗ್, ಭರಾವಣೆ ಪತ್ರ. It is a final receipt issued by the shipping company after the goods are shipped. ಭರಾವಣೆ ಪತ್ರವು ಹಡಗಿಗೆ ಹೇರಿದ ಸರಕುಗಳನ್ನು ಅಧಿಕೃತವಾಗಿ ಸ್ವೀಕರಿಸಿದ್ದಕ್ಕಾಗಿ ಹಡಗು ಕಂಪನಿ ನೀಡುವ ದಾಖಲೆಯಾಗಿರ್ತವೆ. ನೆಕ್ಸ್ಟ್ ಒನ್ ಈಸ್ ಮರೈನ್ ಇನ್ಶೂರೆನ್ಸ್ ಪಾಲಿಸಿ, ಕಡಲು ವಿಮಾ ಪಾಲಿಸಿ ಪತ್ರ. ಇಟ್ ಈಸ್ ಅ ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ವೇರ್ ಬೈ ದ ಇನ್ಶೂರೆನ್ಸ್ ಕಂಪನಿ ಅಗ್ರೀಸ್ ಇನ್ ಕನ್ಸಿಡರೇಷನ್ ಆಫ್ a payment called premium to indemnify the insured against the loss incurred by the latter in respect of goods exposed to perils of the sea. If any losses happens, this insurance company provides protection against such losses. ಇದೊಂದು ವಿಮಾ ಒಪ್ಪಂದ ಪ್ರಮಾಣ ಪತ್ರ ಆಗಿರ್ತವೆ. ಇಲ್ಲಿ ವಿಮಾ ಕಂಪನಿ ವಿಮಾ ಕಂತು ಪ್ರೀಮಿಯಂ ಎಂದು ಕರೆಯಲ್ಪಡುವ ಪ್ರತಿಫಲದ ಪಾವತಿಗಾಗಿ ಕಡಲ ಗಂಡಾಂತರಗಳಿಂದ ವಿಮಾದಾರನ ಸರಕುಗಳಿಗೆ ಉಂಟಾಗುವ ನಷ್ಟದ ಪರಿಹಾರವನ್ನು ಕೊಡ್ತವೆ. ಇಲ್ಲಿ ಏನಾದರೂ ಕಡಲ ಗಂಡಾಂತರಗಳಿಂದ ಸರಕುಗಳು ನಷ್ಟವಾದರೆ ಆಗ ವಿಮಾ ಕಂಪನಿ ಈ ನಷ್ಟವನ್ನು ಭರಿಸಿಕೊಡ್ತವೆ. ನೆಕ್ಸ್ಟ್ ಕಮ್ಸ್ ಏರ್ವೇ ಬಿಲ್, ವಾಯುಮಾರ್ಗ ಪತ್ರ. ಸೊ it is similar to bill of lading, but bill of lading is related to shipping company. In case of airway bill, it is related to airline company. It is a document wherein airline company gives its official receipt of the goods on board its aircraft and at the same time gives an undertaking to carry them to the port of destination. ಭರಾವಣೆ ಪತ್ರದಂತೆ ವಾಯುಮಾರ್ಗ ಪತ್ರವು ಒಂದು ದಾಖಲೆ ಆಗಿರ್ತವೆ. ವಿಮಾನಕ್ಕೆ ಹೇರಿದ ಸರಕುಗಳನ್ನು ಅಧಿಕೃತವಾಗಿ ಸ್ವೀಕರಿಸಿದೆ ಅಂತ ಹೇಳಿ ವಿಮಾನ ಕಂಪನಿ ನೀಡುವ ದಾಖಲೆ ಪತ್ರ ಆಗಿರ್ತದೆ. ದ ಲಾಸ್ಟ್ ಒನ್ ಈಸ್ ಕಾರ್ಟ್ ಟಿಕೆಟ್, ಗಾಡಿ ಅಪ್ಪಣೆ ಚೀಟಿ. ಅ ಕಾರ್ಟ್ ಟಿಕೆಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಾರ್ಟ್ ಚಿಟ್, vehicle or gate pass. It is prepared by the exporter and it includes the details such as export cargo in terms of the shipper's name, number of packages, shipping bill number, port of destination and number of vehicle carrying the ಕಾರ್ಗೋ. ಇದನ್ನು ಗಾಡಿ ಚೀಟಿ ಅಥವಾ ವಾಹನ ಅಥವಾ ಗೇಟ್ ಪಾಸ್ ಅಂಥೇಳಿ ಕರೀತಾರೆ. ಇದನ್ನು ರಫ್ತುದಾರನು ತಯಾರು ಮಾಡ್ತಾನೆ ಮತ್ತು ರಫ್ತು ಮಾಡುವ ಸರಕುಗಳ ವಿವರಗಳಾದ ಹಡಗು ಕಂಪನಿಯ ಹೆಸರು, ಪೊಟ್ಟಣಗಳ ಸಂಖ್ಯೆ, ಹಡಗು ರವಾನೆ ಪತ್ರದ ಸಂಖ್ಯೆ, ತಲುಪಬೇಕಾಗಿರುವಂತಹ ಬಂದರು, ಸರಕನ್ನು ಕೊಂಡೊಯ್ಯುವ ಮೋಟಾರು ವಾಹನದ ಸಂಖ್ಯೆ ಇತ್ಯಾದಿಗಳನ್ನು ಒಳಗೊಂಡಿರ್ತವೆ. ದ ಲಾಸ್ಟ್ ಒನ್ ಈಸ್ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಟು ಪೇಮೆಂಟ್, ಪಾವತಿಗೆ ಸಂಬಂಧಿಸಿದ ದಾಖಲೆ ಪತ್ರಗಳು. ದ ಫಸ್ಟ್ ಒನ್ ಈಸ್ ಲೆಟರ್ ಆಫ್ ಕ್ರೆಡಿಟ್, ಉದ್ದರಿ ಪತ್ರ. ಇಟ್ ಈಸ್ ಅ ಗ್ಯಾರಂಟಿ ಇಶ್ಯೂಡ್ ಬೈ ದ ಇಂಪೋರ್ಟರ್ಸ್ ಬ್ಯಾಂಕ್ that it will honor up to certain amount of payment of export bills to the bank of exporter. ಉದ್ದರಿ ಪತ್ರ ಅಂತ ಹೇಳಿದ್ರೇನು? ಉದ್ದರಿ ಪತ್ರವು ಆಮದುದಾರನ ಬ್ಯಾಂಕ್ ನೀಡುತ್ತಿದ್ದು ಅದು ರಫ್ತು ಹುಂಡಿಗಳ ನಿರ್ದಿಷ್ಟ ಮೊತ್ತದವರೆಗೆ
ಪಾವತಿಯನ್ನು ಮಾಡ್ತೇವೆ ಅಂಥೇಳಿ ರಫ್ತುದಾರನ ಬ್ಯಾಂಕಿಗೆ ಕೊಡುವ ಆಶ್ವಾಸನೆ ಆಗಿರ್ತವೆ. ದ ಸೆಕೆಂಡ್ ಒನ್ ಈಸ್ ಬಿಲ್ ಆಫ್ ಎಕ್ಸ್ಚೇಂಜ್, ಹುಂಡಿ ಅಥವಾ ವಿನಿಮಯ ಹುಂಡಿ ಪತ್ರ. ಇಟ್ ಈಸ್ ಅ ರಿಟರ್ನ್ ಇನ್ಸ್ಟ್ರುಮೆಂಟ್ whereby by the person issuing the instrument directs the other party to pay a specified amount to a certain person or the bearer of the instrument. In this context, bill of exchange is drawn by the exporter on the importer, asking the latter to pay a certain amount to certain person or bearer of the bill of exchange. ಹುಂಡಿ ಪತ್ರ ಅಥವಾ ವಿನಿಮಯ ಹುಂಡಿ ಪತ್ರ ಅಂತ ಹೇಳಿದ್ರೇನು, ಇಲ್ಲಿ ಇವು ಬರಹದಲ್ಲಿರುವ ಸಾಧನವಾಗಿದ್ದು, ಪತ್ರ ತಯಾರಿಸುವವನು ಮತ್ತೊಬ್ಬ ವ್ಯಕ್ತಿಗೆ ನಿರ್ದಿಷ್ಟ ಮೊತ್ತದ ಹಣವನ್ನು ನಿರ್ದೇಶಿತ ವ್ಯಕ್ತಿಗಾಗಲಿ ಅಥವಾ ಹುಂಡಿ ಪತ್ರದ ಧಾರಕನಿಗಾಗಲಿ ಪಾವತಿಸುವಂತೆ ನೀಡಿದ ನಿರ್ದೇಶನವಾಗಿರ್ತವೆ. ರಫ್ತು ಆಮದು ವಹಿವಾಟಿನ ಸಂದರ್ಭದಲ್ಲಿ ಹುಂಡಿ ಪತ್ರವು ರಫ್ತುದಾರನು ನಿರ್ದಿಷ್ಟ ಮೊತ್ತದ ಹಣವನ್ನು ನಿರ್ದೇಶಿತ ವ್ಯಕ್ತಿಗಾಗಲಿ ಅಥವಾ ಹುಂಡಿ ಪತ್ರದ ಧಾರಕನಿಗಾಗಲಿ ಪಾವತಿಸುವಂತೆ ಆಮದುದಾರನಿಗೆ ಆದೇಶಿಸುವುದಾಗಿರ್ತವೆ. ದ ಲಾಸ್ಟ್ ಒನ್ ಈಸ್ ಬ್ಯಾಂಕ್ ಸರ್ಟಿಫಿಕೇಟ್ ಆಫ್ ಪೇಮೆಂಟ್, ಬ್ಯಾಂಕು ಪಾವತಿ ಪ್ರಮಾಣಪತ್ರ. It is a certificate which states that the necessary documents, including this bill of exchange related to particular export consignment, has been negotiated and the payment has been received in accordance with the exchange control regulation. ಈ ಪ್ರಮಾಣಪತ್ರ ನಿರ್ದಿಷ್ಟ ರಫ್ತು ಸರಕುಗಳಿಗೆ ಸಂಬಂಧಿಸಿದ ದಾಖಲೆ ಪತ್ರಗಳನ್ನು ಆಮದುದಾರನಿಗೆ ನೀಡಲಾಗಿದೆ ಮತ್ತು ವಿನಿಮಯ ನಿಯಂತ್ರಣ ನಿಯಮಗಳ ಪ್ರಕಾರ ಪಾವತಿಯನ್ನು ಪಡೆಯಲಾಗಿದೆ ಎಂಬುದನ್ನು ದೃಢೀಕರಿಸ್ತವೆ. ಸೊ ಇಟ್ ಈಸ್ ಅಬೌಟ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಆರ್ ಕನೆಕ್ಟೆಡ್ ವಿತ್ ದ ಎಕ್ಸ್ಪೋರ್ಟ್ ಟ್ರಾನ್ಸಾಕ್ಷನ್. ರಫ್ತು ವಹಿವಾಟಿಗೆ ಅಗತ್ಯವಿರುವಂತಹ ದಾಖಲೆ ಪತ್ರಗಳು ಇವಾಗಿರ್ತವೆ. ನೆಕ್ಸ್ಟ್ ಟಾಪಿಕ್ ಈಸ್ ಇಂಪೋರ್ಟ್ ಪ್ರೊಸೀಜರ್, ಆಮದು ಕಾರ್ಯವಿಧಾನ ಅಂತ ಕರಿತೀವಿ. ಸೊ ವಾಟ್ ಯು ಮೀನ್ ಬೈ ಇಂಪೋರ್ಟ್? ಇಂಪೋರ್ಟ್ ರೆಫರ್ಸ್ ಟು ಪರ್ಚೇಸ್ ಆಫ್ ದಿ ಗೂಡ್ಸ್ ಫ್ರಮ್ ಅದರ್ ಕಂಟ್ರೀಸ್ ಅಲ್ವಾ. ನಾವು ಬೇರೆ ದೇಶದಿಂದ ವಸ್ತುಗಳ ಖರೀದಿಯನ್ನು ಮಾಡಿದ್ರೆ ಅದನ್ನು ಆಮದು ಅಂತ ಕರಿತೀವಿ. ವಿದೇಶದಿಂದ ಸರಕುಗಳನ್ನು ಖರೀದಿ ಮಾಡಿದ್ರೆ ಅದನ್ನು ಆಮದು ಅಂತ ಕರಿತೀವಿ. Now we'll discuss what are the procedure involved in import one by one. The first one is trade inquiry, ವ್ಯಾಪಾರ ವಿಚಾರಣೆ. The first thing that the importing firm has to do is to gather or to collect the information about the countries and the firms which export the given product. The importer can gather such information from the trade directories or trade associations and organizations. ವ್ಯಾಪಾರದ ವಿಚಾರಣೆ. ಆಮದು ಸಂಸ್ಥೆಯು ಮೊಟ್ಟ ಮೊದಲು ಮಾಡಬೇಕಾಗಿರುವುದು ತನಗೆ ಬೇಕಾದ ಸರಕುಗಳನ್ನು ರಫ್ತು ಮಾಡುವ ದೇಶಗಳು ಮತ್ತು ಸಂಸ್ಥೆಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದು, ಮಾಹಿತಿಯನ್ನು ಸಂಗ್ರಹಿಸಬೇಕು. ಇಂತಹ ಮಾಹಿತಿಯನ್ನು ಆಮದುದಾರನು ವ್ಯಾಪಾರ ನಿರ್ದೇಶಕಗಳಿಗೆ ಅಥವಾ ವ್ಯಾಪಾರ ಸಂಘ ಅಥವಾ ವ್ಯಾಪಾರ ಸಂಸ್ಥೆಯಿಂದ ಪಡೆಯಬಹುದಾಗಿರ್ತವೆ. Here, importer has to make inquiry about the availability of the goods and from which country goods are being imported. For this reason, importer has to approach the exporter to send quotation. After receiving the trade inquiry, the exporter prepares quotation and send it to the importer. The quotation is called as pro forma invoice. It is a document contains details about the quality, grade, design, size, weight and price of the export and terms and conditions on which their export will take place. ಈ ವ್ಯಾಪಾರ ವಿಚಾರಣೆ ಪತ್ರವನ್ನು ಪಡೆದ ನಂತರ ರಫ್ತುದಾರ ಕ್ರಯಪಟ್ಟಿಯನ್ನು ತಯಾರಿಸಿ ಆಮದುದಾರನಿಗೆ ಕಳಿಸ್ತಾನೆ. ಕ್ರಯಪಟ್ಟಿಯನ್ನು ಮಾದರಿ ಬಿಕರಿ ಪಟ್ಟಿ ಪ್ರೊಫಾರ್ಮಾ ಇನ್ವಾಯ್ಸ್ ಅಂತಾರೆ. ಈ ಮಾದರಿ ಬಿಕರಿ ಪಟ್ಟಿಯು ಒಂದು ದಾಖಲೆ ಪತ್ರ ಆಗಿದ್ದು ರಫ್ತು ಅಥವಾ ಆಮದು ವ್ಯವಹಾರಕ್ಕೆ ಸಂಬಂಧಿಸಿದ ವಿವರಗಳನ್ನು ಅಂತ ಹೇಳಿದ್ರೆ ಸರಕಿನ ಗುಣಮಟ್ಟ ಆಗಿರಬಹುದು, ಶ್ರೇಣಿ, ಅವುಗಳ ಗಾತ್ರ, ತೂಕ, ಬೆಲೆ, ಇತರ ಷರತ್ತುಗಳನ್ನು ಒಳಗೊಂಡಿರ್ತವೆ. ಹಾಗೆ ಅದರ ಆಧಾರದ ಮೇಲೆ ರಫ್ತುಗಳು ನಡೆಯುತ್ತವೆ. ದ ಸೆಕೆಂಡ್ ಒನ್ ಈಸ್ ಪ್ರೊಕ್ಯೂರ್ಮೆಂಟ್ ಆಫ್ ಇಂಪೋರ್ಟ್ ಲೈಸೆನ್ಸ್, ಆಮದು ಅನುಮತಿ ಪತ್ರವನ್ನು ಪಡೆಯುವುದು.
there are certain goods that can be imported freely while others need licensing. The importer needs to consult the export import policy exim in force to know whether the goods that he or she wants to import are subject to import licensing. In case the goods can be imported only against the license, the importer needs to procure an import license. ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಕೆಲವೊಂದು ಸರಕನ್ನು ಮುಕ್ತವಾಗಿ ಆಮದು ಮಾಡಿಕೊಳ್ಬೇಕು, ತರಿಸ್ಕೊಳ್ಬೇಕು ಅಂತಿದ್ರೆ ಕೆಲವಕ್ಕೆ ಅನುಮತಿಯ ಅಗತ್ಯವಿರುತ್ತವೆ. ಆದ್ದರಿಂದ ಆಮದುದಾರ ತಾನು ಆಮದು ಬೇಕಾಗಿರುವಂತಹ ಸರಕುಗಳ ಆಮದು ಅನುಮತಿಗೆ ಒಳಪಡ್ತದೆ ಅಂತ ಹೇಳಿ ತಿಳಿಯಲು ಜಾರಿಯಲ್ಲಿರುವ ರಫ್ತು ಆಮದು ನೀತಿಯನ್ನು ನೋಡಬೇಕು. ಒಂದು ವೇಳೆ ಸರಕುಗಳ ಆಮದಿಗೆ ಅನುಮತಿ ಪತ್ರದ ಅವಶ್ಯಕತೆ ಇದ್ದರೆ ಆಮದುದಾರ ಆಮದು ಅನುಮತಿ ಪತ್ರವನ್ನು ಪಡಿಬೇಕು. ನೆಕ್ಸ್ಟ್ ಒನ್ ಈಸ್ obtaining foreign exchange, ವಿದೇಶಿ ವಿನಿಮಯ ಪಡೆಯುವುದು. Since the supplier in the context of an import transaction resides in foreign country, he or she demands payment in foreign currency. Payment in foreign currency involves exchange of Indian currency into foreign currency. After the verification of application of foreign currency, the bank sanctions the necessary foreign exchange for the import transactions. ಆಮದು ವಹಿವಾಟಿನ ಸಂದರ್ಭದಲ್ಲಿ ಏನಾಗ್ತವೆ, ಸರಕಿನ ಪೂರೈಕೆದಾರನು ವಿದೇಶದಲ್ಲಿ ಇದ್ದರೆ ಅವರು ವಿದೇಶಿ ಕರೆನ್ಸಿಯಲ್ಲಿ ಹಣವನ್ನು ಪಾವತಿ ಮಾಡ್ತಾರೆ ಅಲ್ವಾ, ಪಾವತಿಸುವಂತೆ ಬೇಡಿಕೆಯನ್ನು ಇಡ್ತಾರೆ. ವಿದೇಶಿ ಕರೆನ್ಸಿಯಲ್ಲಿ ಪಾವತಿಯು ಭಾರತೀಯ ಕರೆನ್ಸಿಯನ್ನು ವಿದೇಶಿ ಕರೆನ್ಸಿಗೆ ವಿನಿಮಯ ಮಾಡುವುದನ್ನು ಒಳಗೊಂಡಿರ್ತವೆ. ಜಾರಿಯಲ್ಲಿರುವ ನಿಯಮದ ಪ್ರಕಾರ ಪ್ರತಿಯೊಬ್ಬ ಆಮದುದಾರನು ವಿದೇಶಿ ವಿನಿಮಯ ಮಂಜೂರಾತಿಯನ್ನು ದೊರಕಿಸಿಕೊಳ್ಬೇಕು. ಇಂತಹ ಮಂಜೂರಾತಿಯನ್ನು ಪಡೆಯಲು ಆಮದುದಾರನು ರಿಸರ್ವ್ ಬ್ಯಾಂಕಿನಿಂದ ಮಾನ್ಯತೆ ಪಡೆದ ಬ್ಯಾಂಕಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಈ ಅರ್ಜಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಬ್ಯಾಂಕು ಆಮದು ವಹಿವಾಟಿಗೆ ಅಗತ್ಯವಿರುವ ವಿದೇಶಿ ವಿನಿಮಯವನ್ನು ಮಂಜೂರು ಮಾಡ್ತವೆ. ನೆಕ್ಸ್ಟ್ ಒನ್ ಈಸ್ ಪ್ಲೇಸಿಂಗ್ ಆರ್ಡರ್ ಆರ್ ಇಂಡೆಂಟ್, ಆದೇಶ ಅಥವಾ ಇಂಡೆಂಟ್ ಸಲ್ಲಿಸುವುದು. ಆಫ್ಟರ್ ಅಬ್ಟೈನಿಂಗ್ ದ ಇಂಪೋರ್ಟ್ ಲೈಸೆನ್ಸ್, ದ ಇಂಪೋರ್ಟರ್ ಪ್ಲೇಸ್ ಆನ್ ಇಂಪೋರ್ಟ್ ಆರ್ಡರ್ ಆರ್ ಇಂಡೆಂಟ್ ವಿತ್ ದ ಎಕ್ಸ್ಪೋರ್ಟರ್ ಫಾರ್ ಸಪ್ಲೈ ಆಫ್ ಸ್ಪೆಸಿಫೈಡ್ ಪ್ರಾಡಕ್ಟ್. ಆಮದು ಅನುಮತಿ ಪತ್ರವನ್ನು ಪಡೆದ ನಂತರ ಆಮದುದಾರ ನಿರ್ದಿಷ್ಟ ಸರಕನ್ನು ಪೂರೈಸುವಂತೆ ರಫ್ತುದಾರನಿಗೆ ಆದೇಶವನ್ನು ನೀಡ್ತಾನೆ. ಆಮದು ಆದೇಶ ಪತ್ರವು ಸರಕುಗಳಿಗೆ ಸಂಬಂಧಿಸಿದ ವಿವರಗಳಾದ ಆದೇಶಿತ ಸರಕುಗಳ ಬೆಲೆ, ಪ್ರಮಾಣಪತ್ರ, ಶ್ರೇಣಿ, ಗುಣಮಟ್ಟ, ಗಂಟು ಕಟ್ಟುವ ವಿಧಾನ, ರವಾನಾ ಬಂದರು, ತಲುಪಬೇಕಾಗಿರುವಂತಹ ಬಂದರು, ವಿಲೇವಾರಿ ಕ್ರಮ, ವಿಮೆ, ಹಣ ಪಾವತಿ ವಿಧಾನ ಇವೆಲ್ಲ ಅಂಶಗಳನ್ನು ಒಳಗೊಂಡಿರ್ತವೆ. Understand? Indent is an order placed by the importer with the exporter to send the goods specified in the order. It contains detailed information about price, quantity, size, grade, quality, packings, shipping, port of shipment, insurance, place of destination, delivery schedules and mode of payments, etc. So importer has to prepare very carefully. The fifth procedure is obtaining letter of credit, ಪತ್ತು ಅಥವಾ ಉದ್ದರಿ ಪತ್ರವನ್ನು ಪಡೆಯುವುದು. If the payment terms agreed between the importer and overseas supplier is a letter of credit, then the importer should obtain the letter of credit from its bank and forward it to the overseas suppliers. ಆಮದುದಾರ ಮತ್ತು ಸಾಗರೋತ್ತರ ಪೂರೈಕೆದಾರರಿಬ್ಬರ ನಡುವೆ ಒಪ್ಪಿಗೆಯಾದ ಪಾವತಿ ನಿಯಮಗಳು ಉದ್ದರಿ ಪತ್ರವನ್ನು ಒಳಗೊಂಡಿದ್ದರೆ ಆಗ ಆಮದುದಾರ ತನ್ನ ಬ್ಯಾಂಕಿನಿಂದ ಉದ್ದರಿ ಪತ್ರವನ್ನು ಪಡೆದು ಸಾಗರೋತ್ತರ ಪೂರೈಕೆದಾರನಿಗೆ ಕಳಿಸಬೇಕು. ಈ ಹಿಂದೆ ತಿಳಿಸಿದಂತೆ ಉದ್ದರಿ ಪತ್ರ ಆಮದುದಾರನ ಬ್ಯಾಂಕ್ ನೀಡುತ್ತಿದ್ದು ಅದು ರಫ್ತು ಹುಂಡಿಗಳ ನಿರ್ದಿಷ್ಟ ಮೊತ್ತದವರೆಗೆ ಪಾವತಿಯನ್ನು ಮಾಡ್ತೇನೆ ಅಂತ ಹೇಳಿ ರಫ್ತುದಾರನ ಬ್ಯಾಂಕಿಗೆ ಕೊಡುವ ಆಶ್ವಾಸನೆ ಆಗಿರ್ತವೆ. ಇನ್ ಟುಡೇಸ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ದ ಡಾಕ್ಯುಮೆಂಟ್ಸ್
ನೀಡೆಡ್ ಇನ್ ಕನೆಕ್ಷನ್ ವಿತ್ ಎಕ್ಸ್ಪೋರ್ಟ್ ಟ್ರಾನ್ಸಾಕ್ಷನ್, ರಫ್ತು ವಹಿವಾಟಿಗೆ ಸಂಬಂಧಿಸಿದಂತೆ ಅಗತ್ಯವಿರುವ ಪ್ರಮುಖ ದಾಖಲೆ ಪತ್ರಗಳು. ಆ್ಯಂಡ್ ಅಬೌಟ್ ಸಮ್ ಆಫ್ ದ ಇಂಪೋರ್ಟ್ ಪ್ರೊಸೀಜರ್ಸ್, ಆಮದು ಕಾರ್ಯವಿಧಾನಗಳ ಬಗ್ಗೆ ನೋಡಿದ್ವಿ. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಡಿಸ್ಕಸ್ the remaining import procedures and what are the documents required for the import procedure. ಇನ್ನು ಮುಂದಿನ ಕ್ಲಾಸಲ್ಲಿ ಉಳಿದಿರುವಂತಹ ಆಮದು ಕಾರ್ಯವಿಧಾನಗಳು ಮತ್ತು ಯಾವೆಲ್ಲ ಅಗತ್ಯ ದಾಖಲೆಗಳ ಅವಶ್ಯಕತೆ ಇದೆ ಅಂತ ಹೇಳಿ ನೋಡುವ. ಥ್ಯಾಂಕ್ ಯು.